ಸಿನಿಮಾ ಕೂಡ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರಿ, ಅದನ್ನು ಕೂಡ ಬಿಟ್ಟು ಈ ರಾಜಕಾರಣಕ್ಕೆ ವಾಪಸ್ ಬಂದಿರುವಂಥದ್ದು. ಇದ್ರ ಉದ್ದೇಶ ಏನು ಸರ್? ತಾವು ಮತ್ತೆ ರಾಜಕಾರಣಕ್ಕೆ ಏನಾದರೂ ಸಕ್ರಿಯವಾಗಿ ನಿಲ್ಲುವಂಥದ್ದು ಏನಾದರೂ ಇದೆ ಸರ್? ಸಿನಿಮಾ ಶೂಟಿಂಗ್ನ ಈಗ ಸದ್ಯಕ್ಕೆ ನಾನು ಸ್ಟಾಪ್ ಮಾಡಿದ್ದೀನಿ. ಕಾರಣ ಇಲ್ಲಿ ನನಗೆ ಹೆಚ್ಚಿನ ಜವಾಬ್ದಾರಿ ಇದೆ. ಒಬ್ಬ ಕಾರ್ಯಕರ್ತನಾಗಿ ಅನೇಕ ಕಾರ್ಯಕರ್ತರುಗಳು ಇವತ್ತು ಅವರ ಒಂದು ಶ್ರಮದಿಂದ ಇವತ್ತು JDS ಪಕ್ಷವನ್ನು ದೇವೇಗೌಡರು ಸಾಹೇಬರ ನಾಯಕತ್ವದಡಿ, ಕುಮಾರಣ್ಣನ ನಾಯಕತ್ವದಡಿ ಕಟ್ಟಿದ್ದಾರೆ. ಹಾಗಾಗಿ ನಾನು ಒಬ್ಬ ಯುವ ಕಾರ್ಯಕರ್ತನಾಗಿ ಪಕ್ಷಕ್ಕೆ ದುಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಹೆಚ್ಚಾಗಿ ಸಕ್ರಿಯವಾಗಿ ಇವತ್ತು ನನ್ನ ಕಾರ್ಯಗಳಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಹೇಳಿ ಕ್ಷೇತ್ರಗಳ ಹಂಚಿಕೆ ವಿಚಾರವಾಗಿ ಮಾತುಕತೆ ಆಗಿದೆ. JDS ಗೆ ಎಷ್ಟು ಕ್ಷೇತ್ರ ಅಂತ ತಾವು ಕೂಡ ಸಭೆಯಲ್ಲಿ ಭಾಗವಹಿಸಿದ್ದೀರಾ? JDS ಗೆ ಎಷ್ಟು ಕ್ಷೇತ್ರ ಬರಬಹುದು ಸರ್? ನಾವು ಈ ಬಾರಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಗೃಹ ಸಚಿವರು ಮಾನ್ಯ ಅಮಿತ್ ಶಾಜಿ ಅವರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ನಡ್ಡಾಜಿಯವರು ಜೊತೆಯಲ್ಲಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಪೂಜ್ಯ ತಂದೆಯವರು ಕುಮಾರಸ್ವಾಮಿ ಅವರು ಕೂಡ ಇದ್ದರು, ಕುಪೇಂದ್ರ ರೆಡ್ಡಿ ಅಣ್ಣ ಅವರು ಕೂಡ ಇದ್ದರು, ನಾನು ಕೂಡ ಇದ್ದೆ. ಈ ಹಿಂದೆ ಲೋಕಸಭಾ ಚುನಾವಣೆ ಇರ್ಬೋದು, ವಿಧಾನಸಭಾ ಚುನಾವಣೆ ಇರ್ಬೋದು, ಯಾವ್ಯಾವ ರೀತಿ ನಮಗೆ ವೋಟಿಂಗ್ ಪ್ಯಾಟ್ರನ್ನು ನಡ್ಕೊಂಬಂದಿದೆ, ಯಾವ ರೀತಿ ಚುನಾವಣೆ ನಡೆದಿದೆ ಅಂತಕ್ಕಂಥದ್ರ ಬಗ್ಗೆ ಕೂಲಂಕುಷವಾಗಿ ಮಾನ್ಯ ಕುಮಾರಣ್ಣ ಅವರು ಗೃಹ ಸಚಿವರ ಹತ್ರ ಚರ್ಚೆಯನ್ನು ಮಾಡಿದ್ದಾರೆ. ನಮ್ಮಲ್ಲಾಗಲಿ ಗೃಹ ಸಚಿವರಲ್ಲಾಗಲಿ ಯಾವುದೇ ರೀತಿ ಸೀಟಿನ ವಿಚಾರವಾಗಿ, ಹಂಚಿಕೆಯ ವಿಚಾರವಾಗಿ ಇಲ್ಲಿಯವರೆಗೂ ಚರ್ಚೆ ಆಗಿಲ್ಲ. ನಮ್ಮದು ಒಂದೇ ಗುರಿ, ಒಂದೇ ಅಜೆಂಡಾ. ಮತ್ತೊಮ್ಮೆ ದೇಶದಲ್ಲಿ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯದಿಂದ 28 ಕ್ಷೇತ್ರ ಗೆಲ್ಲಲಿಕ್ಕೆ ಯಾವ ರೀತಿ ನಾವು ಒಗ್ಗಟ್ಟಾಗಿ, ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ದಿರ ಎರಡೂ ಪಕ್ಷಗಳು ಪರಸ್ಪರವಾಗಿ ತೀರ್ಮಾನ ಕೈಗೊಳ್ಳಬೇಕಾಗ್ತದೆ. ಆ ರೀತಿ ತೀರ್ಮಾನ ಕೈಗೊಳ್ತೇವೆ. ಯಾವಾಗ ಸರ್ ಡೆಲ್ಲಿಗೆ ಹೋಗ್ತಾರೆ? ಇಲ್ಲ, ನನ್ನ ಗಮನಕ್ಕೆ ಸದ್ಯಕ್ಕೇನು ಈ ವಿಚಾರ ಬಂದಿಲ್ಲ. ಮತ್ತೆ ಯಾವಾಗ ಸರ್ ಡೆಲ್ಲಿಗೆ ಹೋಗ್ತೀರಾ? ಹೇಳ್ತೀವಣ್ಣ, ಇಷ್ಟರಲ್ಲೇ ಹೇಳ್ತೀವಿ. ಚಿಕ್ಕಬಳ್ಳಾಪುರ ಸಭೆ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಬಿಜೆಪಿ ಆಕಾಂಕ್ಷಿಯಾಗಿ ಸುಧಾಕರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಸಂತೋಷ್ ಅವ್ರನ್ನ ಭೇಟಿ ಮಾಡಿದ್ರೆ, ಕುಮಾರಣ್ಣ ಅವ್ರನ್ನ ಕೂಡ ಭೇಟಿ ಮಾಡಿದ್ದಾರೆ. ಸಹಜವಾಗಿ ಲೋಕಸಭಾ ಚುನಾವಣೆ ಬಂದಾಗ ಆಕಾಂಕ್ಷಿಗಳು ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ಇವತ್ತು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಅಭ್ಯರ್ಥಿಗಳ ಜೊತೆ ನಾನು ಮೀಟಿಂಗ್ ಇಟ್ಕೊಂಡಿದ್ದೇನೆ. ಹಾಗಾಗಿ ಮುಂದೆ ನೋಡೋಣ ಪಕ್ಷ ಯಾವ ರೀತಿ ತೀರ್ಮಾನ ಮಾಡುತ್ತೆ. ನೀವು ದೋಸ್ತಿ ಆಗಿದ್ದೀರಾ, ನಿಮ್ಮ ದೋಸ್ತಿ ಎಂಪಿಗಳನ್ನ ಪ್ರಿಯಾಂಕ ಖರ್ಗೆ ಅವರು ಅಯೋಗ್ಯ ಅನ್ನುವಂಥ ಪದಗಳಿಂದ ಸಂಬೋಧನೆ ಮಾಡ್ತಿದ್ದಾರೆ. ಏನು ಕೆಲಸ ಮಾಡಿಲ್ಲ ಅವರು ಇಷ್ಟು ವರ್ಷ. ಮೋದಿ ಅವರು ಏನಕ್ಕೆ ಬರ್ತಾರೆ ಅಂತ ಗೊತ್ತಿಲ್ಲ ರಾಜ್ಯಕ್ಕೆ. ಇದರ ಬಗ್ಗೆ ಅತಿ ಶೀಘ್ರದಲ್ಲೇ ರಾಜ್ಯದ ಜನತೆಗೆ ಇವತ್ತು ಓಟ್ ಹಾಕ್ತಕ್ಕಂಥದ್ದಕ್ಕೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೊಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಜನ ತೀರ್ಮಾನ ತಗೊಳ್ತಾರೆ. ಅವ್ರಿಗೆ ಉತ್ತರ ಜನ ಕೊಡ್ತಾರೆ. ಥ್ಯಾಂಕ್ ಯು ಅಣ್ಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.